ಮಗನೇ, ಈ ಸಿದ್ದೇಗೌಡನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅನ್ಕೊಂಡಿದ್ದೇನೋ? ಇವತ್ತು ಪಾತಾಳದಲ್ಲಿ ಅಡಗಿದ್ರು ನಿನ್ನ ನಾನು ಬಿಡ್ತಿರ್ಲಿಲ್ಲ. ಎಲ್ಲಿಗ್ಲ ಓಡಾಯ್ತಿದ್ಯಾ? ಸರ್ ನಂಗೇನು ಗೊತ್ತಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ನಾನೇನು ಕೇಳ ಇಲ್ವಲ್ಲೋ? ಆಗ್ಲೇ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ಅಂದರೆ ನಿನ್ಗೆಲ್ಲ ವಿಷಯ ಗೊತ್ತಿದೆ ಅಂತ ತಾನೇ ಅರ್ಥ. ಮರ್ಯಾದೆಗೆ ನಿಜ ಕಕ್ಕಿದ್ರೆ ಸರಿ, ಇಲ್ಲದೆ ಹೋದ್ರೆ ನಿನ್ನ ಮೈಯಲ್ಲಿ ಒಂದೊಂದು ಮೂಳೆ ಮುರಿಯೋದನ್ನು ನೋಡ್ಬೇಕಾಯ್ತದೆ. ಸರ್ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ವಾ, ಗೊತ್ತಿಲ್ವಾ? ನಿನಗೇನೇನು ಗೊತ್ತಿಲ್ವೋ ಅದನ್ನೆಲ್ಲ ಗೊತ್ತು ಮಾಡಿಸೋದು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದಾಗ ಹೇಳೋ, ಯಾರೋನು? ಹೇಳ್ತಿಯಲ್ಲ ಹಾಂ, ಹೇಳೋ. ನೋಡು, ನಾವೀಗ ಕೇಳಿದ್ದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಟ್ಟರೆ ನೀನು ಇಲ್ಲಿಂದ ಹೋಗ್ಬೋದು. ಇಲ್ಲಾಂದರೆ ನಿನ್ನ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಮೇಡಮ್ ನಿಜವಾಗ್ಲೂ ನಂಗೆ ಏನು ಗೊತ್ತಿಲ್ಲ ಮೇಡಮ್. ಏಯ್, ಬೊಗಳಿದ್ದನ್ನ ಬೊಗಳಿದ್ರೆ ಸರಿ ಇರೋದಿಲ್ಲ. ನಾವು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಇಲ್ಲಾಂದರೆ ನಿನ್ನ ನಾಲ್ಗೆ ಕಿತ್ತು ಯಾಕಳ ಮಾಡ್ಕೊಂಡ್ಬಿಡ್ತೀನಿ. ಹೇಳು, ನಮ್ಮನೆ ಹತ್ರ ಯಾಕೆ ಬಂದಿದ್ದೆ? ಯಾರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೆ? ಯಾವ ಕಾರಣಕ್ಕಾಗಿ ಬಂದಿದ್ದೆ? ಮೇಡಮ್, ಅಣ್ಣ ಮನೆ ಹತ್ರ ಹೋಗಿ ಅಲ್ಲಿ ಏನೇ ನಡೀತಿದೆ ಅಂತ ನೋಡ್ಕೊಂಬ ಅಂತ ಹೇಳಿದರು ಮೇಡಮ್. ಹಂಗಾದ್ರೆ ನೀನು ಇಲ್ಲಿಗೆ ಬಂದು ಯಾರನ್ನೂ ಮೀಟ್ ಮಾಡಿಲ್ವಾ? ಇಲ್ಲ ಸರ್. ಏಯ್, ಸರಿಯಾಗಿ ಹೇಳು, ಆ ವ್ಯಕ್ತಿಗೂ ನಿನಗೂ ಏನು ಸಂಬಂಧ? ಅವನು ಯಾರು? ಎಲ್ಲಿಂದ ಬಂದಿದ್ದಾನೆ? ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡೋದಕ್ಕೆ ಯಾಕೆ ನೋಡ್ತಿದ್ದಾನೆ? ಸರ್ ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಓ, ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಏನೂ ಗೊತ್ತಿಲ್ಲದೆ ಅವ್ರ ಜೊತೆ ಕೆಲಸ ಮಾಡ್ತಿದ್ಯಾ? ನಿಜ ಹೇಳೋ. ದೇವ್ರಾನೆಗೂ ನಿಜಾನೇ ಹೇಳ್ತಿರೋದು ಮೇಡಮ್. ನಾನು ಇತ್ತೀಚೆಗೆ ಅಷ್ಟೇ ಅವ್ರ ಜೊತೆ ಸೇರ್ಕೊಂಡಿರೋದು. ಹಾಗಾಗಿ ಅವ್ರ ಬಗ್ಗೆ ನಂಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಮೇಡಮ್. ಮೇಡಮ್ ಅವರೇ, ಇವ್ನು ಪಕ್ಕಾ ಸುಳ್ಳು ಹೇಳ್ತಿದ್ದಾನೆ. ಇವನಿಗೆ ಮಗು ಥರ ಕೇಳಿದ್ರೆ ಬಾಯ್ ಬಿಡೋದಿಲ್ಲ. ಇವನು ನನ್ನ ಸ್ಟೈಲೇ ಕರೆಕ್ಟು. ಬೇಡ ಸಿದ್ದು ಅವರೇ, ಎಲ್ಲ ಸಮಯದಲ್ಲೂ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ನೋಡೋ, ಕೊನೆಯದಾಗಿ ಕೇಳ್ತಿದ್ದೀನಿ, ಅವನು ಯಾರು, ನೀನಿನ್ನು ಯಾಕೆ ಅಲ್ಲಿಗೆ ಕಳಿಸ್ತಾ ಅಂತ ಹೇಳಿ ಇಲ್ಲಿಂದ ಹೊರಡ್ತಾ ಇರು. ಮೇಡಮ್, ಈ ನಿಮ್ಮ ಪ್ರಶ್ನೆಗಳಿಗೆಲ್ಲ ಕೋಮಾದಲ್ಲಿ ನಮ್ಮ ಅಣ್ಣ ಇದ್ದಾನಲ್ಲ ಮೇಡಮ್, ಅವರೇ ಬಂದು ಉತ್ತರ ಕೊಡ್ಬೇಕು ಮೇಡಮ್. ಇಲ್ಲಿ ನಾವೇನಿದ್ರು ಅವ್ರು ಹೇಳೋ ಕೆಲಸ ಮಾಡ್ತೀವಿ ಅಷ್ಟೇ ಮೇಡಮ್. ಲೈ, ಹಾಗಾದರೆ ನೀನು ಅಲ್ಲಿಗೆ ಬಂದಿದ್ದು ಅವನ್ನ ನೋಡೋದಕ್ಕಾ? ಹೌದು ಸರ್. ಎಷ್ಟೇ ಆದರೂ ಊಟ ಹಾಕಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನೋಡದೇ ಇರೋದು ತಪ್ಪಲ್ವಾ ಸರ್? ಸರಿ, ಹಾಗಿದೆ ಅವರನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರು ಅಂತನಾದರೂ ಹೇಳು. ಈಗ ನೀನು ಸುಳ್ಳು ಹೇಳಿದ್ರೆ ನಾನು ನಂಬಲ್ಲ. ಯಾಕಂದರೆ ಆ ಘಟನೆ ನಡೆದಾಗ ನಾನು ಅಲ್ಲೇ ಇದ್ದೆ. ನಿಜ ಹೇಳು. ಏ ವೀರೇಶ್, ನೀನು ಆಚೆ ಹೋಗಿರು. ಯಾರಾದರೂ ಬಂದರೆ ಹೇಳು, ಹೋಗು. ಸರಿ ಅಕ್ಕ. ಮೇಡಮ್, ನೀವು ಘಟನೆ ಇಡಬೇಕು, ನಾನು ಅಲ್ಲೇ ಇದ್ದೆ. ಅಣ್ಣನೇ ನೀವೆಲ್ಲ ಆಚೆ ಹೋಗಿ ಅಂತ ನಮಗೆ ಕಳಿಸಿದ್ರು. ಆಮೇಲೆ ನೋಡಿದ್ರೆ ಅಲ್ಲಿ ಕೊಲೆ ಆಗಿತ್ತು. ನಿಜವಾಗ್ಲೂ ಯಾರಾಗಿ ಮಾಡಿದ್ರಂತ ಗೊತ್ತಿಲ್ಲ ಮೇಡಮ್. ಅವಾಗಿಂದ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳ್ತಾನೆ ಇಲ್ವಲ್ಲ? ಅವ್ನು ನಿನಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ. ಗೊತ್ತಿದ್ರೆ ತಾನೇ ಗೊತ್ತಿದೆ ಅಂತ ಹೇಳೋಕ್ಕೆ. ಮೇಡಮ್ ಅವರೇ, ಇವಾಗ ಏನು ಮಾಡೋಣ? ಇವನ ಏನು ಗೊತ್ತಿಲ್ಲ ಅನ್ನೋನ್ನ ಹಿಡ್ಕೊಂಡು ಏನು ಮಾಡೋಣ ಸಿದ್ದು ಅವರೇ? ಅವ್ನ ಫೋನ್ ನಂಬರ್ ತೊಗೊಂಡು ಕಳಿಸಿ. ಲೈ, ಈ ನಂಬರ್ ಕೊಡ. 9591. ಮಗನೇ, ಇಲ್ಲಿಂದ ಹೋಗಾದ್ಮೇಲೆ ತಪ್ಪಿಸ್ಕೊಳ್ಳೋದು, ನಂಬರ್ ಚೇಂಜ್ ಮಾಡೋದು, ಕಣ್ಮರೆ ಆಗೋಕ್ಕೆ ಪ್ರಯತ್ನ ಪಟ್ಟರೆ ಈ ಭೂಮಿ ಮೇಲೆ ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನಾವು ಕರೆದಾಗೆಲ್ಲ ಬರ್ತಾ ಇರ್ಬೇಕು. ಅರ್ಥ ಆಯ್ತಾ? ಸರಿ ಸರ್, ಹೋಗಿ. ಮೇಡಮ್ ಅವರೇ, ಅವನ್ನ ಬಿಟ್ಟು ಕಳಿಸಿದ್ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ. ನಮ್ಮ ಹತ್ರನೇ ಇಟ್ಕೊಂಡು ಸರಿಯಾಗಿ ರಿಮೈಂಡ್ ಎತ್ತಿದ್ರೆ ಏನಾದರೂ ಬಾಯ್ ಬಿಟ್ರು ಅವನು. ಇಲ್ಲ ಸಿದ್ದು ಅವರೇ, ಅವ್ನ ಮಾತಿನ ಕೇಳಿದ್ರೆ ಅವನಿಗೆ ಸರಿಯಾಗಿ ಟ್ರೈನಿಂಗ್ ಆಗಿದೆ ಅಂತ ಅನ್ನಿಸ್ತದೆ. ಅವನನ್ನು ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತಲೇ ಹೊರತು ಸತ್ಯ ಅಂತೂ ಹೇಳಲ್ಲ. ಅದಕ್ಕೆ ಈಗ ಅವನ್ನ ಬಿಟ್ಟು ಅವನು ಎಲ್ಲಿಗೆ ಹೋಗ್ತಾನೆ, ಯಾರನ್ನು ಭೇಟಿ ಮಾಡ್ತಾನೆ ಅನ್ನೋದನ್ನು ಗಮನಿಸೋಣ. ಆಗ ನಮಗೆ ಬೇಕಾಗಿರೋ ಸತ್ಯ ಗೊತ್ತಾಗುತ್ತೆ. ನೀವೇನು ತಲೆ ಕೆಡಿಸ್ಕೊಬೇಡಿ ಮೇಡಮ್ ಅವರೇ. ಈ ಸಿದ್ದೇಗೌಡ ಕಣ್ಣಿಟ್ಟ ಮೇಲೆ ಅವನಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಇವನ ಮೇಲೆ ಮಾತ್ರ ಅಲ್ಲ ಸಿದ್ದು ಅವರೇ, ಕೋಮಾಲಿದಾನಲ್ಲ, ಅವನ ಮೇಲೂ ಒಂದು ಕಣ್ಣಿಟ್ಟಿರಬೇಕು. ಅವನಿಗೆ ಪ್ರಜ್ಞೆ ಬಂದಾಗಲೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸಿದ್ದು, ಏನಾಯ್ತಲ್ಲ? ಅಣ್ಣ,
ಅವತ್ತು ನಮ್ಮ ಮನೇಲಿ ಪೂಜೆ ನಡಿಬೇಕಾದ್ರೆ ಒಬ್ಬ ಹುಡುಗ ಬಂದಿದ್ನಲ್ಲ, ಇವತ್ತು ಅವನ್ನ ನೋಡಿದ್ವಿ. ಸಿಕ್ಕಿದ್ನಾ? ಲೇ, ಏನ್ಲ ಹೇಳ್ತಾ ಇದೆಯಾ? ಅವನ ಕಡೆನೂ ಕೋಮದಲ್ಲ ಅವನು ಎಂತಿಯೇ. ಹಂಗಿದ್ದಾಗ ಇವರೆಲ್ಲ ಹೆಂಗ್ಲ ಆರಾಮಾಗಿ ಓಡಾಡ್ಕೊಂಡಿದ್ದರು. ಆ ಬಡ್ಡಿದನ್ನ ಹಿಡ್ಕೊ ಬರ್ಬೇಕಾಗಿತ್ತು. ನಾಕ್ ಬಿಟ್ಟಿದ್ರೆ ಸತ್ಯ ಏನು ಅಂತ ಬಾಯಿ ಬಿಡಿಸ್ಬೋದಾಗಿತ್ತು. ಭಾವ, ನಾವೀಗ ಅದೇ ಕೆಲಸ ಮಾಡಿದ್ವಿ. ಅವನಾದರೂ ತಪ್ಪಿಸ್ಕೊಳಕ್ಕೆ ನೋಡ್ದ. ಸಿದ್ದು ಅವರನ್ನ ಹಿಡ್ಕೊಂಡು ಸತ್ಯ ಬಾಯಿ ಬಿಡ್ಸೋಕೆ ನೋಡಿದ್ರು. ಆದರೆ ಆ ಹುಡುಗ ನನಗೇನೂ ಗೊತ್ತಿಲ್ಲ, ನೀವೇನೇ ಕೇಳಿದ್ರು ಅಣ್ಣನ್ನೇ ಕೇಳಿ, ನಾನು ಇತ್ತೀಚೆಗೆ ಅಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ ಅಂತ ಹೇಳ್ದ. ಅದಕ್ಕೆ ಬಿಟ್ಟು ಕಳಿಸಿದ್ವಿ. ಓ, ಎಂತ ಕೆಲಸ ಮಾಡಿದಿರವ. ಅವ್ನ ಯಾಕೆ ಬಿಟ್ಟು ಕಳ್ಸಿದ್ರಿ? ಹಿಡ್ಕೊ ಬರ್ಬೇಕಾಗಿತ್ತು. ಅಣ್ಣ, ಅವನ್ನ ಬಿಟ್ಟಿರ್ಬೋದು, ಆದರೆ ಅವ್ನ ಫೋನ್ ನಂಬರ್ ನಮ್ಮ ತಾವು ಐತೆ. ಅವನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕರೆಸ್ಬೋದು. ಈಗಲೇ ಫೋನ್ ಮಾಡಿ ಕರೆಸ್ಲಾ? ಇಲ್ಲ ಕಂಡ್ಬಿಡ್ಲಾ. ನೀವು ಫೋನ್ ಮಾಡ್ದೇಟ್ಗೆ ಅವನು ಬಂದ್ಬಿಟ್ಟನಾ? ಸಿಕ್ಕಿದ್ದೆ ಚಾನ್ಸ್ ಅಂತ ಎತ್ತಗೋ ಎದ್ದಿರ್ತಾನೆ. ನೀನೊಂದು ಇಲ್ಲ ಭಾವ, ಆ ಹುಡುಗ ಅಲ್ಲಿಗೆ ಬಂದಿದ್ದು ಹಾಸ್ಪಿಟಲಲ್ಲಿರೋ ವ್ಯಕ್ತಿ ಕೋಮಲ್ಲಿದ್ದಾನಲ್ಲ, ಅವನ್ನ ನೋಡೋಕ್ಕೇನೆ ಅಂತ ನನಗೆ ಅನುಮಾನ ಇದೆ. ವ್ಯಕ್ತಿ ಹಾಸ್ಪಿಟಲಲ್ಲಿರೋವರೆಗೂ ಆ ಹುಡುಗ ಎಲ್ಲಿಗೂ ಹೋಗಲ್ಲ. ಅವನ್ನ ಫಾಲೋ ಮಾಡ್ಕೊಂಡು ಹೋದರೆ ಅವ್ನು ಸಿಕ್ಕಾಕೊಳ್ಳೋದು ಕಷ್ಟ ಅಲ್ಲ. ಆದ್ರೂ ಅವ್ನು ಸಿಕ್ಕಿದ ಕೂಡಲೇ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ಟು ಚೆನ್ನಾಗಿ ರುಬ್ಸಿದ್ರೆ ಸತ್ಯ ಏನು ಅಂತ ಬಾಯಿ ಬಿಟ್ರು ಅನ್ನೋ ಕಣವ. ಪೊಲೀಸವ್ರು ಹೊಡೆಯೋದೇನಣ್ಣ, ನಾನೇ ಅವ್ನಿಗೆ ಸರಿಯಾಗಿ ರುಬ್ಬಿದ್ದೀನಿ. ಅವಾಗಲೇ ಬಾಯಿ ಬಿಡಲಿಲ್ಲ ಅವನು. ಇನ್ನು ಪೊಲೀಸವ್ರ ಹತ್ರ ಬಾಯಿ ಬಿಡ್ತಾನಾ? ಈಗ ನಮಗೆ ಬೇಕಾಗಿರೋದು ಅವನಲ್ಲ ಕಣ, ಕೋಮಾದಲ್ಲಿದ್ದಾನಲ್ಲ ಆ ವ್ಯಕ್ತಿ.